ಹಾಯ್ ನಮಸ್ಕಾರ, ನಾನು ವಿಜೇತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ಮೈಕ್ರೋಸಾಫ್ಟ್ ಕಂಪ್ನಿ ಏನಿದೆ ಅದು ವಿಂಡೋಸ್ 11ನ ಅನ್ವೀಲ್ ಮಾಡಿದೆ, ನಿಮಗೆಲ್ಲ ಗೊತ್ತಿರಬಹುದು. ಸೊ ಇವತ್ತು ಆ ಒಂದು ವಿಂಡೋಸ್ 11 ಆಪರೇಟಿಂಗ್ ಸಿಸ್ಟಮ್ ಏನಿದೆ ಅದು ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಗೆ ಸಪೋರ್ಟ್ ಆಗುತ್ತಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದಕ್ಕಾಗಿ ನೀವು ಇಲ್ಲಿ ಕಾಣ್ತಿದೆಯಲ್ಲ, ಈ ಒಂದು ವೆಬ್ಸೈಟ್ಗೆ ಬರಬೇಕಾಗತ್ತೆ. ಈ ಒಂದು ವೆಬ್ಸೈಟ್ ಮೈಕ್ರೋಸಾಫ್ಟ್ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಸೊ ಈ ಒಂದು ವೆಬ್ಸೈಟ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಗೆ ಹೋಗಬೇಕಾಗತ್ತೆ. ಸೊ ಹೀಗೆ ಸ್ಕ್ರೋಲ್ ಮಾಡಿ, ಇಲ್ಲಿ ಕೆಳಗೆ ಬರುತ್ತೆ, ಹೀಗೆ ಸ್ಕ್ರೋಲ್ ಮಾಡ್ತಾ ಇರಿ. ಇಲ್ಲಿ ನಿಮಗೆ ಕಾಣ್ತಾ ಇದೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಅಂತ. ಸೊ ಒಂದು 64 ಬಿಟ್ ಪ್ರೊಸೆಸರ್ ಇರಬೇಕು, ಮಿನಿಮಮ್ 4 GB ರ್ಯಾಮ್ ಇರಬೇಕು, 64 GB ಸ್ಟೋರೇಜ್ ಇರಬೇಕು ನಿಮ್ಮ ಒಂದು ಡಿವೈಸಲ್ಲಿ ಅಂತೆಲ್ಲ ಇದೆ. ಹಾಗೆ ಇದಲ್ಲದೆ ಗ್ರಾಫಿಕ್ಸ್ ಕಾರ್ಡ್, TPM, ಸಿಸ್ಟಮ್ ಫಾರ್ಮೇಲ್, ಈ ರೀತಿಯಾಗಿ ಹಲವಾರು ಏನೇನೋ ಮಿನಿಮಮ್ ಸಿಸ್ಟಮ್ ರಿಕ್ವೈರ್ಮೆಂಟ್ಸ್ ಎಲ್ಲ ಇದ್ದಾವೆ. ಸೊ ಇದೆಲ್ಲ ನಮಗೆ ನಮ್ಮ ಒಂದು ಲ್ಯಾಪ್ಟಾಪ್ನಲ್ಲಿ ಏನೇನಿದೆ ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕಾಗಿ ಇಲ್ಲೇ ಮೇಲೆ ನೋಡಿ ಚೆಕ್ ಫಾರ್ ಕಂಪ್ಯಾಟಿಬಿಲಿಟಿ ಅಂತ. ಸೊ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋದಕ್ಕೆ ಲಿಂಕ್ ಕೊಟ್ಟಿದ್ದಾರೆ. ಇಲ್ಲಿ ಡೌನ್ಲೋಡ್ ಆ್ಯಪ್ ಅಂತ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ, ನಾನು ಆಲ್ರೆಡಿ ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲೇ ನಾನು ಶೋ ಇನ್ ಫೋಲ್ಡರ್ ಅಂತ ಕೊಡ್ತೀನಿ. ಓಕೆ, ಸೊ ಇಲ್ಲಿ ಕಾಣ್ತಿದೆಯಲ್ಲ ಈ ಅಪ್ಲಿಕೇಶನ್ ಅದು. ಸೊ ಇದನ್ನು ನೀವು ಇವಾಗ ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಇನ್ಸ್ಟಾಲ್ ಅಂತ ಕೊಡಿ, ರೈಟ್ ಕ್ಲಿಕ್ ಮಾಡಿ. ಓಕೆ, ಸೊ ನಾನು ಇವಾಗ ನನ್ನ ಒಂದು ಲ್ಯಾಪ್ಟಾಪ್ ಏನಿದೆ ಅದು ಆಲ್ರೆಡಿ ವಿಂಡೋಸ್ 11ಗೆ ಅಪ್ಡೇಟ್ ಮಾಡಿದ್ದೀನಿ. ಸೊ ನಾನು ಆಲ್ರೆಡಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ನಿಮ್ಮ ಒಂದು ಲ್ಯಾಪ್ಟಾಪ್ ಅಥವಾ PC ವಿಂಡೋಸ್ 10 ಇದ್ದರೆ ಅದನ್ನು ಹೇಗೆ ಫ್ರೀಯಾಗಿ ವಿಂಡೋಸ್ 11ಗೆ ಅಪ್ಗ್ರೇಡ್ ಮಾಡ್ಕೊಳ್ಬಹುದು ಅಂತ ಅದನ್ನು ನಾನು ಇಲ್ಲಿ ಐ ಬಟನ್ನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಗೆ ಹೋಗಿ ನೋಡಿಕೊಂಡು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಓಕೆ, ಫಸ್ಟಿಗೆ ಇಲ್ಲಿ ಐ ಅಕ್ಸೆಪ್ಟ್ ದ ಟರ್ಮ್ಸ್ ಇನ್ ದ ಲೈಸೆನ್ಸ್ ಅಗ್ರಿಮೆಂಟ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ, ಇನ್ಸ್ಟಾಲಿಂಗ್, ವಿ ಆರ್ ಗೆಟ್ಟಿಂಗ್ ಥಿಂಗ್ಸ್ ರೆಡಿ ಫಾರ್ ಯು ಅಂತ ಬರ್ತಾ ಇದೆ. ಸೊ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಏನೇನೋ ಬಂತು. ಇವಾಗ ನೋಡಿ, ಓಪನ್ ವಿಂಡೋಸ್ PC ಹೆಲ್ತ್ ಚೆಕ್ ಅಂತ ಬರ್ತಾ ಇದೆ. ಓಕೆ, ಫಿನಿಶ್ ಅಂತ ಕೊಡಿ. ಸೊ ಇವಾಗ ಆ ಒಂದು ಅಪ್ಲಿಕೇಶನ್ ಏನಿದೆ ಅದು ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಓಪನ್ ಆಗಿದೆ. ಇಂಟ್ರೊಡ್ಯೂಸಿಂಗ್ ವಿಂಡೋಸ್ 11 ಅಂತ ಬರ್ತಾ ಇದೆ. ನೀವಿಲ್ಲಿ ಜಸ್ಟ್ ಚೆಕ್ ನೌ ಅಂತ ಕೊಡಬೇಕು. ಸೊ ಇದಕ್ಕಿಂತ ಮುಂಚೆ ನೀವಿಲ್ಲಿ ನಿಮ್ಮ ಒಂದು ಮೈಕ್ರೋಸಾಫ್ಟ್ ಅಕೌಂಟಿಗೆ ಸೈನ್ ಇನ್ ಆಗಿರಬೇಕು. ನಂದು ಸೈನ್ಡ್ ಇನ್ ಅಂತ ಬರ್ತಾ ಇದೆ, ಏನಕ್ಕಂದರೆ ನಾನು ಆಲ್ರೆಡಿ ಇದರಲ್ಲಿ ಸೈನ್ ಇನ್ ಆಗಿದ್ದೀನಿ. ಸೊ ನೀವು ಜಸ್ಟ್ ಚೆಕ್ ನೌ ಅಂತ ಕ್ಲಿಕ್ ಮಾಡಿದರೆ ಆಯಿತು. ಸೊ ನೋಡಿ, ಇಲ್ಲಿ ಬರ್ತಾ ಇದೆ ದಿಸ್ PC ಕ್ಯಾನ್ ರನ್ ವಿಂಡೋಸ್ 11 ಅಂತ. ಗ್ರೇಟ್ ನ್ಯೂಸ್, this PC meets all the system requirements for Windows 11 and it's free. We will let you know when it's ready to install ಅಂತ ಇದೆ. ಆ್ಯಕ್ಚುಲಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಆದರೂ ನಿಮಗೆ ಒಂದು ಹೇಗೆ ಚೆಕ್ ಮಾಡೋದು ಅಂತ ತೋರಿಸೋದಕ್ಕೆ ಈ ರೀತಿಯಾಗಿ ಒಂದು ವಿಡಿಯೋ ಮಾಡಿದೆ. ಈ ಒಂದು ವಿಡಿಯೋ ಏನಿದೆ ಇದು ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.